ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ ಎದುರಾಗಿದೆಯಾ? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಫೆಬ್ರವರಿಯಿಂದ ಹಣದ ಬದಲು ಅಕ್ಕಿ ನೀಡೋಕೆ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಹಣದ ಬಗ್ಗೆ ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಅನ್ನಭಾಗ್ಯ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಫಲಾನುಭವಿಗಳಿಗೆ ತಲಾ 170 ರೂಪಾಯಿ ಹಣವನ್ನ ಸರ್ಕಾರ ನೀಡ್ತಾ ಇತ್ತು. ಅದು ಕೆಲ ತಿಂಗಳಿನಿಂದ ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಇದೇ ತಿಂಗಳಿನಿಂದ ಹಣದ ಬದಲು ಅಕ್ಕಿಯನ್ನ ವಿತರಿಸೋಕೆ ತೀರ್ಮಾನವನ್ನ ಮಾಡಲಾಗಿದೆ. ವಿಳಂಬ ಆದ್ರೆ 2 ತಿಂಗಳ ಪಡಿತರವನ್ನ ಒಂದೇ ಬಾರಿ ಕೊಡ್ತೀವಿ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭರವಸೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡಕ್ಕೆ ತಯಾರಿದ್ರು ಕೂಡ ತಗೊಳ್ತಾ ಇಲ್ಲ ಅಂತಂದ್ರು. ಆದರೆ ನಾವು ಡಿಬಿಟಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು ಡಿಬಿಟಿಯನ್ನ ನಾವು ಜನವರಿವರೆಗೂ ಕೂಡ ಕೊಡುವಂಥದ್ದನ್ನು ಮಾಡಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಈಗಾಗಲೇ ನವೆಂಬರ್, ಡಿಸೆಂಬರ್ ಕೊಟ್ಟಾಗಿ ಅಕ್ಟೋಬರ್ವರೆಗೂ ಹೋಗಿದೆ, ನವೆಂಬರ್ವರೆಗೂ ಹೋಗಿದೆ, ಡಿಸೆಂಬರ್ ಜನವರಿದು ಪೈಪ್ ಲೈನ್ನಲ್ಲಿದೆ, ತೀರ್ಮಾನ ಮಾಡಿದ್ದೀವಿ. ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತನಕ ಅಂತ ಹೇಳಿದ್ದಾರೆ. ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ, ನಮಗೆ ಪ್ರತಿ ವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಟನ್ನುಗಳು ಬೇಕಾಗ್ತದೆ, ಅಷ್ಟನ್ನು ಕೊಡಬೇಕು. ಅನ್ನಭಾಗ್ಯದ ಹಣದ ಬದಲು ಅಕ್ಕಿಯನ್ನ ಕೊಡುವುದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. 5 ಕೆಜಿ ಅಕ್ಕಿಯನ್ನ ನೀಡಲಾಗ್ತಾ ಇತ್ತು. ಉಳಿದ 5 ಕೆಜಿಗೆ ಹಣವನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಕಳೆದ ಹಲವು ತಿಂಗಳುಗಳಿಂದ. ಆದರೆ ಈಗ ಇದೇ ತಿಂಗಳಿನಿಂದ ನಾವು ಹಣದ ಬದಲು ಅಕ್ಕಿಯನ್ನೇ ಕೊಡ್ತೀವಿ, ಅಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ರಾಜ್ಯ ಸರ್ಕಾರ ಏನ್ ನೀಡಿದೆ, 10 ಕೆಜಿ ಅಕ್ಕಿಯನ್ನೇ ನಾವು ನೀಡ್ತೀವಿ. ಇಫ್ ಇನ್ ಕೇಸ್ ವಿಳಂಬ ಆಯಿತು ಅಂತಂದ್ರೆ 2 ತಿಂಗಳಿನದ್ದು ಒಟ್ಟಿಗೆ ಪಡಿತರವನ್ನ ನೀಡ್ತೀವಿ, ಹಣದ ಬದಲು ಅಕ್ಕಿಯನ್ನೇ ಕೊಡ್ತೀವಿ ನಾವು ಅಂತ ಹೇಳಿ ಆಹಾರ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.